ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯಧರಿಸಿ ಧಾರಾವಾಹಿಯ 38ನೇ ಸಂಚಿಕೆ. ಹೌದಾ, ಅವಳು ವೇದನ ಬಿಟ್ಟು ಹೋಗ್ತಾಳ? ಅವಳೊಮ್ಮೆ ಈ ಮನೆ ಬಿಟ್ಟು ಹೋದರೆ ಸಾಕು, ನಾನು ಆರಾಮವಾಗಿ ಮೊದಲಿನಂತೆ ಇರಬಹುದು. ಶಾಂಭವಿ ಹೇಳಿದಾಗ, ಈಗ ನಾನು ಹೇಳಿದಂತೆ ಮಾಡಿ ಮುದುಡಿ ಮೂಲೆಯಲ್ಲಿ ಬೀಳುತ್ತಾಳೆ. ನೀವು ಹೇಳಿದಕ್ಕೆಲ್ಲ ಕುಣಿಯುತ್ತಾಳೆ. ಸುಧಾ ಹೇಳಿದಾಗ, ಸರಿ, ಅದೇನು ಅಂತ ಹೇಳು, ನಾನು ಮಾಡ್ತೀನಿ ಕೇಳಿದರು ಶಾಂಭವಿ. ಅವಳಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ನಿಮಗೆ ಗೊತ್ತಾಗಿದೆ ಅನ್ನೋದನ್ನು ಹೇಳಿ. ಈ ವಿಷಯ ಅವಳು ವೇದನಿಂದ ಮುಚ್ಚಿಟ್ಟಿದ್ದಾಳೆ. ಅವನ ಬಳಿ ಹೇಳ್ತೀನಿ ಅಂತ ಹೆದರಿಸಿ. ಆದರೆ ಯಾವುದೇ ಕಾರಣಕ್ಕೂ ಅವಳಿಗೆ ಕ್ಯಾನ್ಸರ್ ಇಲ್ಲ ಅನ್ನೋ ಸತ್ಯ ಅವಳಿಗೆ ಗೊತ್ತಾಗಬಾರ್ದು. ಸುಧಾ ಹೇಳಿದಾಗ, ಸರಿ, ಹಾಗೆ ಮಾಡ್ತೀನಿ ಎಂದ ಶಾಂಭವಿ ಕರೆ ತುಂಡರಿಸಿದರು. ಅಬ್ಬಾ, ಈ ಭುವಿ ನನ್ನ ಹೇಗೆಲ್ಲ ಆಡಿಸಿದ್ಲು. ಇವಳ ಈ ವಿಷಯ ಇಟ್ಟುಕೊಂಡು ನಾನು ಇವಳನ್ನು ಬುಗುರಿ ಆಡಿಸಿದ ಹಾಗೆ ಆಟ ಆಡಿಸ್ತೀನಿ ಎಂದವರೇ ಅವಳ ಕೋಣೆಗೆ ಹೋದರು. ಅವಳ ಕಪಾಟು ಓಪನ್ ಮಾಡಿ ಅವಳ ರಿಪೋರ್ಟ್ ಹುಡುಕಲು ಶುರು ಮಾಡಿದರು. ತುಂಬ ಹುಡುಕಿದ ನಂತರ ಅವಳ ಸರ್ಟಿಫಿಕೇಟ್ ಮಧ್ಯೆ ಆ ಕ್ಯಾನ್ಸರ್ ಇದೆ ಅನ್ನೋ ಡಾಕ್ಟರ್ ಸರ್ಟಿಫಿಕೇಟ್ ಸಿಕ್ಕಿತ್ತು ಅವರಿಗೆ. ಹೋ, ಇದೆ ಅಲ್ವಾ ಡಾಕ್ಟರ್ ಸರ್ಟಿಫಿಕೇಟ್? ಇದರಲ್ಲಿ ಇದೆ ಅವಳಿಗೆ ಕ್ಯಾನ್ಸರ್ ಇದೆ ಎಂದು. ಎಲ್ಲೋ ಹೋಗಿದ್ದಾಳೆ, ಬರಲಿ ಇವತ್ತು, ಇದೇ ಇವಳಿಗೆ. ನನಗೆ ಬುದ್ಧಿ ಕಲಿಸೋಕೆ ಬರ್ತೀಯ ಟೀಚರ್? ಇನ್ನು ಮುಂದೆ ಈ ನಿನ್ನ ಸ್ಟೂಡೆಂಟ್ ನಿನ್ನ ಹೇಗೆ ಆಟ ಆಡಿಸ್ತಾಳೆ ಅಂತ ನೋಡ್ತಾ ಇರು. ವ್ಯಂಗ್ಯವಾಗಿ ನಗು ಬೀರಿದರು ಶಾಂಭವಿ. ಅಣ್ಣ, ನೀವ್ಯಾಕೆ ಆ ಹೊಸಬ ವಿನುಗೆ ತುಂಬ ಸಲುಗೆ ಕೊಡ್ತಾ ಇದ್ದೀರಿ? ವಿಜಿ ಧನಂಜಯ್ ಬಳಿ ಕೇಳಿದ. ಯಾಕೆ ಹಾಗಂತೀಯ? ನಾನಿಲ್ಲಿ ಅವನಿಗೆ ಸಲುಗೆ ಕೊಟ್ಟಿದ್ದೀನಿ. ಅವನು ನನ್ನ ಪ್ರಾಣ ಉಳಿಸಿದವನು. ಅದಕ್ಕೆ ಸ್ವಲ್ಪ ಪ್ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿನಗ್ಯಾಕೆ ಅವನ ಮೇಲೆ ಹೊಟ್ಟೆ ಉರಿ? ಕೋಪದಿಂದ ಕೇಳಿದರು ಧನಂಜಯ್. ನನಗೆ ಹೊಟ್ಟೆ ಉರಿ ಇಲ್ಲ ಅಣ್ಣ, ಆದರೆ ಅವನು ಜಾನ್ವಿನ ಒಂಥರ ನೋಡ್ತಾನೆ. ಜಾನ್ವಿ ತಲೆ ಕೆಡಿಸಿ ಅವಳಿಗೆ ಏನಾದರೂ ಮಾಡಿದ್ರೆ? ಅವಳೇನು ಚಿಕ್ಕವಳು ಅಲ್ವಾ? ವಿನು ಮೇಲಿನ ಕೋಪದಿಂದ ವಿಜ್ಜಿ ಈ ರೀತಿ ಹೇಳಿದ್ದ. ನನಗೆ ಅವನ ಮೇಲೆ ನಂಬಿಕೆ ಇದೆ. ಈ ರೀತಿ ಏನೂ ಆಗಲ್ಲ. ನೀನು ಅವನ ಬಗ್ಗೆ ಯೋಚಿಸೋದು ಬಿಟ್ಟು ನಾವು ಕಳುಹಿಸಿದ ಕಂಟೈನರ್ ಏನಾಯಿತು ಅಂತ ನೋಡು ಎಂದ ಧನಂಜಯ್. ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ ಅಣ್ಣ, ಆದರೆ ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲಿಗೆ ಹೋಗಿದ್ದಾರೋ ಅವರು ವಿಜ್ಜಿ ಹೇಳಿದಾಗ, ಛೇ, ನಿಮ್ಮನ್ನೆಲ್ಲ ನಂಬಿ ನಾನು ಕೆಟ್ಟೆ. ನಾನು ನಿಮಗೆ ಕೇಳುವ ಹಾಗೆ ನನ್ನನ್ನು ಕೇಳುವವರೊಬ್ಬರು ಇದ್ದಾರೆ. ಧನಂಜಯ್ ಹೇಳುತ್ತಿದ್ದಾಗ ಅವನಿಗೆ ಕರೆ ಬಂದಿತ್ತು. ನೋಡು, ಬಾಸ್ ಫೋನ್ ಮಾಡಿದ್ದಾರೆ, ಏನು ಅಂತ ಹೇಳಿ ನಾನು? ಕೋಪದಿಂದ ವಿಜ್ಜಿ ಬಳಿ ಹೇಳಿದ್ದ ಧನಂಜಯ್. ತಲೆ ತಗ್ಗಿಸಿ ನಿಂತಿದ್ದ ವಿಜ್ಜಿ. ತಲೆ ತಗ್ಗಿಸಿದ್ರೆ ಎಲ್ಲ ಸರಿ ಹೋಗುತ್ತಾ ವಿಜ್ಜಿ? ನಿಮ್ಮಿಂದ ನಾನು ಬಯಸ್ಕೊಳ್ಬೇಕು ಎಂದವನು ಕರೆ ಸ್ವೀಕರಿಸಿದ್ದ. ಹೇಳಿ ಬಾಸ್. ಧನಂಜಯ್ ಮಾತಿಗೆ, ಮಕ್ಕಳು ಎಲ್ಲಿದ್ದಾರೆ ಧನಂಜಯ್? ಅತ್ತ ಕಡೆಯಿಂದ ಫೋನ್ನಲ್ಲಿ ಮಾತಾಡಿದರು. ಬಾಸ್, ಕಂಟೈನರ್ನಲ್ಲಿ ಕಳಿಸ್ತಾ ಇದ್ವಿ, ಆದರೆ ಇವಾಗ ಆ ಮಕ್ಕಳನ್ನು ತೆಗೆದುಕೊಂಡು ಹೋದ ಕಂಟೈನರ್ ಡ್ರೈವರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಧನಂಜಯ್ ಹೇಳಿದಾಗ, ಏನು, ನೀವೆಲ್ಲ ಆಟ ಆಡ್ತಾ ಇದ್ದೀರಾ? ನಾನು ಆ ಮಕ್ಕಳನ್ನು ಸೇಲ್ ಮಾಡಿ ಕೋಟಿ ಕೋಟಿ ದುಡ್ಡು ತಗೊಂಡಿದ್ದೀನಿ. ಆದರೆ ನೀವು ಮಕ್ಕಳು ಹೋದ ಗಾಡಿ ಕಾಣಿಸ್ತಾ ಇಲ್ಲ, ಡ್ರೈವರ್ ಫೋನ್ ತೆಗಿತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ? ಕೋಪದಿಂದಲೇ ಹೇಳಿದ್ದ ಆ ಬಾಸ್. ಬಾಸ್, ಅದು ಧನಂಜಯ್ ರಾಗ ಎಳೆದಾಗ, ಅದು ಇಲ್ಲ ಇದು ಇಲ್ಲ. ನನಗೆ ಆದಷ್ಟು ಬೇಗ ಆ ಮಕ್ಕಳನ್ನು ನನ್ನ ಬಳಿಗೆ ಕಳಿಸಿಕೊಡುವ ಜವಾಬ್ದಾರಿ ನಿನ್ನದು ಧನು. ಮತ್ತೆ ಕರೆ ಮಾಡಿದಾಗ ನನಗೆ ಸಿಹಿ ಸುದ್ದಿ ನೀಡಬೇಕು, ಇಲ್ಲ ಅಂದರೆ ಗೊತ್ತಲ್ವಾ ಎಂದ ಬಾಸ್ ಕರೆ ತುಂಡರಿಸಿದ್ದ. ನೋಡು ವಿಜ್ಜಿ, ನಿನ್ನಿಂದ ನಾನು ಬಯಸ್ಕೊಳ್ಳೋ ಹಾಗಾಯಿತು. ಈಗ ನಮಗೆ ಹೆಚ್ಚಿನ ಸಮಯ ಇಲ್ಲ. ಆದಷ್ಟು ಬೇಗ ಆ ಕಾಣೆಯಾದ ಗಾಡಿನ ಹುಡುಕ್ಬೇಕು. ಆದಷ್ಟು ಬೇಗ ಆ ಗಾಡಿ ಬಾಸ್ ಹತ್ರ ತಲುಪಬೇಕು, ಇಲ್ಲ ಅಂದರೆ ನಮ್ಮ ಕತೆ ಅಷ್ಟೇ ಧನಂಜಯ್ ಹೇಳಿದಾಗ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದ ವಿಜ್ಜಿ. ನಿನ್ಗೆ ಹೇಳಿದ್ದು,
ಬೇಗ ಹೋಗಿ ಹುಡುಕು, ಜೋರಾಗಿ ಹೇಳಿದ್ದ ಧನಂಜಯ್. ವಿಜಿ ಕೋಣೆಯಿಂದ ಹೊರಬಂದ. ಅವರ ಮಾತುಗಳನ್ನು ಹೊರಗಡೆ ನಿಂತು ಕೇಳಿಸಿಕೊಳ್ಳುತ್ತಿದ್ದ ವಿನು ವಿಜಿ ಹೊರಗಡೆ ಬಂದಾಗ ಮರೆಯಲ್ಲಿ ನಿಂತ. ಇದೇನಪ್ಪ ಇದು? ಹನುಮಂತನ ಬಾಲ ಬೆಳೆದ ಹಾಗೆ ಒಂದು ಬಾಸ್ ಆದ ಮೇಲೆ ಇನ್ನೊಂದು ಬಾಸ್ ಬರ್ತಾನೆ ಇದ್ದಾರೆ. ಅವತ್ತೇನೋ ಕಿಡ್ನಾಪರ್ಸ್ನ ಚೇಸ್ ಮಾಡಿಕೊಂಡು ಹೋಗಿ ಹಿಡಿದು ಶಿಕ್ಷೆ ಕೊಡಿಸಿದ್ವಿ. ಆಮೇಲೆ ಈ ಧನಂಜಯ್ ಬಗ್ಗೆ ಗೊತ್ತಾಯಿತು. ಇವನನ್ನು ಹಾಗೆ ಸುಮ್ಮನೆ ಹಿಡಿಯೋದು ಬೇಡ, ರೆಡ್ ಹ್ಯಾಂಡ್ ಆಗಿ ಹಿಡಿಯುವ ಅಂತ ಆ ವೇದ ನನ್ನ ಇಲ್ಲಿಗೆ ಕಳುಹಿಸಿದ. ಆದರೆ ಈಗ ಇನ್ನೊಬ್ಬ ಯಾರೋ ಬಾಸ್ ಅಂತಿದ್ದಾನೆ ಈ ಧನಂಜಯ್. ಆ ವೇದಗೆ ಗೊತ್ತಾದರೆ ಇನ್ನು ಅವನ ಹತ್ರ ನನ್ನ ಕಳಿಸುವ. ಅವನಿಗೆ ತಂಗಿನೋ ಮಗಳೋ ಇದ್ದರೆ ನಾನು ಅವರ ಕಾಟ ಅನುಭವಿಸ್ತಾ ಇರಬೇಕು. ಛೇ, ಈ ವಿಜ್ಜಿಗೆ ನನ್ನ ಕಂಡ್ರೆ ಆಗಲ್ಲ ಅನ್ಸುತ್ತೆ. ನನ್ನ ಬಗ್ಗೆ ಫಿಟ್ಟಿಂಗ್ ಇಡ್ತಾ ಇದ್ದಾನೆ. ನಾನೇನು ಅವಳ ಹಿಂದೆ ಹೋಗೋದು? ಅವಳೇ ನನ್ನ ಹಿಂದೆ ಹಿಂದೆ ಬಂದು ಪ್ರಾಣ ತಿಂತಾ ಇದ್ದಾಳೆ. ಮನಸ್ಸಲ್ಲೇ ಮಾತಾಡಿಕೊಂಡವನು ತಲೆ ಚಚ್ಚಿಕೊಂಡ. ನಾನು ಆ ಅಪರ್ಣ ಅನ್ನೋ ಹುಡುಗಿ ಬಗ್ಗೆ ವಿಚಾರಿಸಿದೆ. ನನಗೆ ಆ ಹುಡುಗಿ ಓಕೆ. ನೀವು ಹೋಗಿ ಅವರ ಬಳಿ ಮಾತಾಡುತ್ತೀರಾ? ಮತ್ತೆ ಮ್ಯಾರೇಜ್ ಬ್ರೋಕರ್ ಮಂಜಣ್ಣನ ಬಳಿ ಬಂದು ಹೇಳಿದ್ದಳು ಭುವಿ. ಅಲ್ಲಮ್ಮ, ನೀನ್ಯಾಕೆ ನಿನ್ನ ಗಂಡನಿಗೆ ಮದುವೆ ಮಾಡಿಸ್ತಾ ಇದ್ದೀಯಾ? ಮಂಜಣ್ಣ ಕೇಳಿದಾಗ, ಅದು ಯಾರಿಗೂ ಹೇಳಬೇಡಿ. ನಾನು ಹೆಚ್ಚು ದಿನ ಬದುಕಿರಲ್ಲ. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ. ನಾನು ಬದುಕಿರಲ್ಲ ಅನ್ನೋ ವಿಷಯ ಗೊತ್ತಾದರೆ ನನಗಿಂತ ಮುಂಚೆ ಅವರಿಗೆ ಏನಾದರೂ ಆಗಬಹುದು. ಅದಕ್ಕೆ ನಾನು ಮೊದಲೇ ಅವರಿಂದ ದೂರ ಆಗಿ ಅವರಿಗೆ ಬೇರೆ ಮದುವೆ ಮಾಡಿಸೋಣ ಎಂದು ಯೋಚಿಸುತ್ತಿದ್ದೇನೆ. ಭುವಿ ಹೇಳಿದಾಗ, ಎಷ್ಟು ಒಳ್ಳೆ ಮನಸ್ಸಮ್ಮ ನಿಂದು. ನೀನೇ ಹೇಳ್ದೆ ನಿನ್ನ ಗಂಡ ನಿನ್ನ ತುಂಬ ಪ್ರೀತಿ ಮಾಡ್ತಾನೆ ಅಂತ. ಮತ್ತೆ ಅವನು ಬೇರೆ ಮದುವೆ ಆಗೋಕೆ ಒಪ್ಪಿಕೊಳ್ಳುತ್ತಾನ? ಮಂಜಣ್ಣ ಕೇಳಿದಾಗ, ಅವನಿಂದ ನಾನು ಜಗಳ ಮಾಡಿಕೊಂಡು ದೂರ ಆದರೆ ಒಪ್ಪಿಕೊಳ್ಳುವನೇನೋ. ನನ್ನ ಮೇಲಿನ ಕೋಪಕ್ಕಾದರೂ ಇನ್ನೊಂದು ಮದುವೆ ಆಗುವ ಅವನು. ಭುವಿ ಹೇಳಿದಾಗ, ಸರಿನಮ್ಮ, ನೋಡೋಣ. ನಾನು ಆ ಹುಡುಗಿ ಮನೆಯಲ್ಲಿ ಮಾತಾಡ್ತೀನಿ. ಅವರು ಒಪ್ಪಿದರೆ ಖಂಡಿತವಾಗಿಯೂ ನಿನ್ನ ಗಂಡನಿಗೂ ಆ ಹುಡುಗಿಗೂ ಮದುವೆ ಮಾಡಿಸುವ ಎಂದ ಮಂಜಣ್ಣ. ತುಂಬ ಥ್ಯಾಂಕ್ಸ್ ಮಂಜಣ್ಣ. ಆದರೆ ಎಲ್ಲೂ ನನ್ನ ವಿಷಯ ಹೇಳಬೇಡಿ. ನನ್ನ ವಿಷಯ ಯಾವತ್ತೂ ನನ್ನ ಗಂಡನಿಗೆ ಗೊತ್ತಾಗಬಾರದು ಎಂದಳು ಭುವಿ. ಸರಿ, ಆಯಿತು, ಮಂಜಣ್ಣ ಹೇಳಿದಾಗ ಭುವಿ ಅಲ್ಲಿಂದ ಹೊರಟಳು. ಮನೆ ಮುಂದೆ ಆಟೋ ಬಂದು ನಿಂತಿದ್ದು ಕೇಳಿಸಿತು ಶಾಂಭವಿಗೆ. ಬಾರೇ ಬಾ, ನಿನಗೆ ಕಾಯ್ತಾ ಇದ್ದೆ. ನನಗೆ ಏನೇನೋ ಮಾಡಿ ಬುದ್ಧಿ ಕಲಿಸೋಕೆ ಬಂದೆ ಅಲ್ವಾ? ಇವಾಗಿದೆ ನಿನಗೆ ನನ್ನ ಕೈಯಿಂದ. ಶಾಂಭವಿ ಭುವಿಯ ಬರುವಿಕೆಯನ್ನು ಕಾಯುತ್ತಿದ್ದರು. ಭುವಿ ಮನೆಯೊಳಕ್ಕೆ ಬರುತ್ತಿದ್ದಂತೆ, ಬರಬೇಕು ಬರಬೇಕು ಭುವನೇಶ್ವರಿ ಟೀಚರ್, ನಿಮಗೆ ಕಾಯ್ತಾ ಇದ್ದೆ. ಪಾಠ ಕಲಿಯೋಕೆ ಅಲ್ಲಲ್ಲ, ಪಾಠ ಕಲಿಸೋಕೆ ವ್ಯಂಗ್ಯವಾಗಿ ಹೇಳಿದ್ದರು ಶಾಂಭವಿ. ಏನಿವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿರೋ ಹಾಗಿದೆ? ಭುವಿ ಕೇಳಿದಾಗ, ಹೌದು, ತುಂಬ ಖುಷಿಯಾಗಿದ್ದೀನಿ. ನಾನು ಮೊದಲು ಹೇಗೆ ಈ ಮನೆಯ ರಾಣಿಯ ಹಾಗೆ ಇದ್ದೇನೋ ಇನ್ನು ಮುಂದೆಯೂ ಹಾಗೆ ಇರುವ ಸಮಯ ತುಂಬ ಹತ್ತಿರದಲ್ಲಿದೆ ಎಂದರು ಶಾಂಭವಿ. ಅಂದರೆ ಏನು ನಿಮ್ಮ ಮಾತಿನಾರ್ಥ? ಭುವಿ ಕೇಳಿದಾಗ, ಅಂದರೆ ನಿನ್ನ ಆದಷ್ಟು ಬೇಗ ಈ ಮನೆಯಿಂದ ಓಡಿಸೋಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಶಾಂಭವಿ ನೋಡಿದರು. ಹೋ ಹೌದಾ, ಸರಿ, ಟ್ರೈ ಮಾಡಿ ಎಂದಳು ಭುವಿ. ಟ್ರೈ ಅಂತೂ ಮೊದಲಿನಿಂದಲೂ ಮಾಡ್ತಾ ಇದ್ದೀನಿ, ಆದರೆ ಆಗ್ತಾ ಇರಲಿಲ್ಲ. ಈ ಬಾರಿ ನಾನು ಟ್ರೈ ಮಾಡಲ್ಲ, ನೀನಾಗಿ ನೀನೇ ಮನೆ ಬಿಟ್ಟು ಹೋಗ್ತೀಯ, ಹಾಗೆ ಮಾಡ್ತೀನಿ ಶಾಂಭವಿ ಹೇಳಿದಾಗ, ಏನೋ ಭಾರಿ ದೊಡ್ಡ ಪ್ಲ್ಯಾನ್ ಮಾಡಿರೋ ಹಾಗಿದೆ. ಅದೇನು ಅಂತ ಕೇಳಬಹುದಾ? ಯಾಕಂದರೆ ನನಗೆ ರಿಟರ್ನ್ ಪ್ಲ್ಯಾನ್ ಮಾಡೋಕ್ಕೆ ಈಸಿ ಆಗುತ್ತೆ ನಗುತ್ತಾ ಹೇಳಿದ್ದಳು ಭುವಿ. ಅಯ್ಯೋ ಭುವಿ, ನೀನೇನೇ ರಿಟರ್ನ್ ಪ್ಲ್ಯಾನ್ ಮಾಡಿದ್ರೂ ನನ್ನನ್ನು ನೀನು ಸೋಲಿಸೋಕೆ ಆಗಲ್ಲ ಎಂದ ಶಾಂಭವಿ ಬೆನ್ನ ಹಿಂದೆ ಬಚ್ಚಿಟ್ಟಿದ್ದ ಭುವಿ ಸರ್ಟಿಫಿಕೇಟ್ನ ಅವಳ ಮುಂದೆ ಇಟ್ಟರು. ಅದನ್ನು ನೋಡಿದವಳಿಗೆ ಶಾಕ್ ಆಗಿತ್ತು. ಅದನ್ನೇ ನೋಡುತ್ತಾ ದಂಗಾಗಿ ನಿಂತಿದ್ದಳು ಭುವಿ.
ಭುವಿ ವಾಯ್ಸ್ ಬರ್ತಾನೆ ಇಲ್ಲ, ಮಾತು ನಿಂತೋಯ್ತಾ? ಶಾಂಭವಿ ಕೇಳಿದಾಗ ಏನು ಮಾತಾಡುವುದು ಎಂದು ತೋಚದೆ ಸುಮ್ಮನೆ ಇದ್ದಳು ಭುವಿ. ಹ ನೋಡಿದ್ಯಾ ಹೇಗೆ ನಿನ್ನ ಮಾತು ನಿಲ್ಲಿಸಿದೆ ಅಂತ? ಅದು ನನ್ನ ಪವರ್. ತುಂಬ ಹಾರಾಡ್ತಾ ಇದ್ದೆ, ಅದೇನೋ ಪಾಠ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದೆ, ಆದರೆ ಪಾಪ ನೀನು ಇನ್ನು ಬದುಕಿರೋದು ಬರೀ ಕೆಲವೇ ದಿನಗಳು ಮಾತ್ರ. ಶಾಂಭವಿ ಹೇಳಿದಾಗ ಭುವಿಯ ಕಣ್ಣಂಚು ಒದ್ದೆಯಾಗಿತ್ತು. ಅಳ್ಬೇಡ ಭುವಿ, ಸಮಾಧಾನ ಮಾಡ್ಕೋ. ನೀನೇ ಹೀಗೆ ಹತ್ರೆ ವೇದನ ಸಮಾಧಾನ ಮಾಡೋದು ಯಾರು? ಪಾಪ ಅವನು ನಿನ್ನ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾನೆ. ನೀನು ಸಾಹಿತ್ಯ ಅಂತ ಗೊತ್ತಾದರೆ ಅವನು ನಿನಕ್ಕಿಂತ ಮೊದಲೇ ಸಾಯುವ. ಹೇಳ ವೇದನ ಹತ್ರ. ಶಾಂಭವಿ ಹೇಳಿದಾಗ ಬೇಡ ಬೇಡ ಪ್ಲೀಸ್ ಅತ್ತೆ, ಹೇಳಬೇಡಿ ಅವನ ಹತ್ರ. ಅವನಿಗೇನಾದರೂ ಗೊತ್ತಾದರೆ ನೀವು ಹೇಳಿದ ಹಾಗೆ ನನಗಿಂತ ಮೊದಲೇ ಅವನಿಗೆ ಏನಾದರೂ ಆಗಬಹುದು. ಕಣ್ಣೀರಿಟ್ಟಳು ಭುವಿ. ಹೌದು ಭುವಿ, ನನಗೆ ಒಳ್ಳೆಯದೇ ಅಲ್ವಾ? ಅವನೊಬ್ಬ ಸತ್ರೆ ಉಳಿದ ಎಲ್ಲ ಆಸ್ತಿನೂ ನನಗೂ ನನ್ನ ಮಕ್ಕಳಿಗೂ ಮಾತ್ರ. ಶಾಂಭವಿ ಹೇಳಿದಾಗ ಅತ್ತೆ, ದುಡ್ಡಿಗಿಂತ ಸಂಬಂಧಗಳು ಮುಖ್ಯ. ನಾನು ಈ ಮನೆ, ವೇದ ಎಲ್ಲವನ್ನೂ ಬಿಟ್ಟು ಹೋಗುತ್ತೇನೆ. ನನಗೆ ಈ ಆಸ್ತಿಲಿ 1 ರೂಪಾಯಿನೂ ಬೇಡ. ಆದರೆ ನೀವು ವೇದನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವನಿಗೆ ಮೊದಲಿನಿಂದನೂ ಯಾವ ಪ್ರೀತಿಯೂ ಸಿಕ್ಕಿಲ್ಲ. ಇನ್ನು ಮುಂದೆ ಆದರೂ ಅವನಿಗೆ ಒಳ್ಳೆಯದಾಗಬೇಕು. ಭುವಿ ಹೇಳಿದಾಗ ಅಬ್ಬಾ, ಅದೇನು ಪ್ರೀತಿನೇ ಅವನ ಮೇಲೆ ನಿನಗೆ? ನಿನ್ನ ಇಷ್ಟು ಬೇಗ ನಾನು ಮನೆಯಿಂದ ಹೋಗೋ ಅನ್ನಲ್ಲ. ನಿನ್ನಿಂದ ಆಗಬೇಕಾದದ್ದು ತುಂಬ ಇದೆ. ನನಗೆ ಪಾಠ ಕಲಿಸಿದವಳಿಗೆ ನಾನು ಪಾಠ ಕಲಿಸಬೇಕಲ್ಲ. ನಾನು ಹೇಳಿದ ಹಾಗೆ ಕೇಳಿದರೆ ನಿನಗೆ ಇನ್ನು ಸ್ವಲ್ಪ ದಿನ ಈ ಮನೆಯಲ್ಲಿ ಇರೋ ಅವಕಾಶ ಇದೆ. ಇಲ್ಲ ಅಂದರೆ ವೇದ ಬಂದ ತಕ್ಷಣ ಅವನ ಹತ್ರ ಎಲ್ಲ ಹೇಳ್ತೀನಿ. ಏನಾದರೂ ನಡೆಯೋದಾದರೆ ಅದು ಇವತ್ತೇ ನಡೀಲಿ. ಶಾಂಭವಿ ಹೇಳಿದರು. ಇಲ್ಲ ಪ್ಲೀಸ್ ಅತ್ತೆ, ಹಾಗೆಲ್ಲ ಮಾಡಬೇಡಿ. ನನಗೆ ನನ್ನ ಪ್ರಾಣಕ್ಕಿಂತ ವೇದನ ಕ್ಷೇಮ ಮುಖ್ಯ. ಅವನು ಚೆನ್ನಾಗಿರಬೇಕು. ನೀವು ಹೇಳಿದಂತೆಲ್ಲ ಕೇಳ್ತೀನಿ, ಆದರೆ ವೇದನಿಗೆ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು. ಕೇಳಿಕೊಂಡಳು ಭುವಿ. ಗೊತ್ತು ಮಾಡಲ್ಲ ಬಿಡು, ನಾನು ಹೇಳಿದ ಹಾಗೆ ಕೇಳ್ತೀಯ ತಾನೇ? ಶಾಂಭವಿ ಕೇಳಿದಾಗ ಕೇಳ್ತೀನಿ, ತಲೆ ತಗ್ಗಿಸಿಕೊಂಡೇ ಹೇಳಿದ್ದಳು ಭುವಿ. ಇದು ನನಗೆ ಬೇಕಾಗಿದ್ದದ್ದು. ನೀನು ಮೊದಲು ಈ ಮನೆಗೆ ಬರುವಾಗ ಹೇಗಿದ್ದೀಯೋ ಹೋಗೋವಾಗಲೂ ಹಾಗೇ ಇರಬೇಕು. ಆ ನಿನ್ನ ವರಸೆನ ಮತ್ತೆ ಶುರು ಮಾಡಿದರೆ ಗೊತ್ತಲ್ಲ, ನಾನು ಈ ಸರ್ಟಿಫಿಕೇಟ್ನ ಸೀದಾ ಹೋಗಿ ವೇದನ ಕೈಗೆ ಕೊಡ್ತೀನಿ. ಆಮೇಲೆ ಏನೇ ಆದರೂ ಅದಕ್ಕೆ ನೀನೇ ಜವಾಬ್ದಾರಿ. ನಾನು ಹಾಗೆಲ್ಲ ಮಾಡಲ್ಲ ಬಿಡು. ನಿನ್ನಿಂದ ನನಗೆ ಸ್ವಲ್ಪ ಕೆಲಸ ಆಗಬೇಕಾಗಿದೆ. ಅದನ್ನು ಮಾಡಿ ಆದ ಮೇಲೆ ನೀನು ಈ ಮನೆಯಿಂದ ಹೊರಗೆ ಹೋಗುವಂತೆ. ಈಗ ಹೋಗಮ್ಮ, ಅಡುಗೆ ಮಾಡು. ಶಾಂಭವಿ ಹೇಳಿದರು. ಏನೂ ಮಾತಾಡದೆ ಅಡುಗೆ ಕೋಣೆಯತ್ತ ಹೋದಳು ಭುವಿ. ಡ್ಯೂಟಿ ಮುಗಿಸಿ ರಾತ್ರಿ ಮನೆಗೆ ಬಂದಿದ್ದ ವೇದ ತುಂಬ ಸುಸ್ತಾಗಿದ್ದ. ಫ್ರೆಶ್ ಆಗುತ್ತಿದ್ದವನಿಗೆ ಊಟ ಬಡಿಸಿ ಪ್ಲೇಟ್ನ ಕೋಣೆಯತ್ತ ಕೊಂಡೋಗುತ್ತಿದ್ದಳು ಭುವಿ. ಏನಮ್ಮ ಭುವಿ, ಎಲ್ಲಿಗೆ ಹೋಗ್ತಿದ್ದೀಯಾ ಎನ್ನುತ್ತಾ ಬಂದರು ಶಾಂಭವಿ. ವೇದಗೆ ಊಟ ಕೊಡೋಕೆ ಎಂದಳು ಭುವಿ. ಒಂದಿನ ಊಟ ಮಾಡದೇ ಇದ್ದರೆ ಏನೂ ಆಗಲ್ಲ. ನೋಡು, ನಾಯಿ ಬೊಗಳ್ತಾ ಇದೆ. ಹೋಗು, ನಾಯಿಗೆ ಹಾಕು ಊಟನ. ಶಾಂಭವಿ ಹೇಳಿದಾಗ ಅತ್ತೆ, ಆವಾಗಲೇ ಇರೋ ಎಲ್ಲ ಊಟನೂ ನಾಯಿಗೆ ಹಾಕಿದ್ರಿ. ಇವಾಗ ಇರೋದು ಬರೀ ಇಷ್ಟೇ. ಅವನು ಹಸಿದಿರ್ತಾನೆ. ಪ್ಲೀಸ್ ಊಟ ಮಾಡಲಿ. ಭುವಿ ಕೇಳಿಕೊಂಡಳು. ಈಗೇನು ನೀನು ನಾಯಿಗೆ ಹಾಕ್ತೀಯೋ ಅಥವಾ ನಾನು ಸರ್ಟಿಫಿಕೇಟ್ ಎಲ್ಲ ತಗೊಂಡು ಹೋಗಿ ವೇದನ ಹತ್ರ ಕೊಡಲೋ? ಜೋರಾಗಿ ಕೇಳಿದ್ದರು ಶಾಂಭವಿ. ಅತ್ತೆ ಪ್ಲೀಸ್, ನೀವು ನನಗೆ ಏನಾದರೂ ಮಾಡಿ, ಆದರೆ ವೇದನಿಗೆ ಹೀಗೆಲ್ಲ ಮಾಡೋದು ಸರಿಯಲ್ಲ. ಭುವಿ ಹೇಳಿದಾಗ ಗೊತ್ತು ಕಣೆ, ಯಾರಿಗೆ ತೊಂದರೆ ಕೊಟ್ಟರೆ ಯಾರಿಗೆ ನೋವಾಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಇದನ್ನು ಮಾಡ್ತಾ ಇರೋದು. ಈಗೇನು ನಾಯಿಗೆ ಹಾಕ್ತೀಯೋ ಇಲ್ವೋ? ಶಾಂಭವಿ ಕೇಳಿದಾಗ ಭುವಿ ಹೋಗಿ ನಾಯಿಗೆ ಹಾಕಿದಳು.
ಊಟಕ್ಕೆಂದು ಮೆಟ್ಟಿಲಿಳಿದು ಬರುತ್ತಿದ್ದ ವೇದ. ಅಯ್ಯೋ ವೇದ, ನಿಂದಿನ್ನು ಊಟ ಆಗಿಲ್ವೇನೋ? ನಾನು ಕೇಳಿದೆ ಕಣೋ ಭುವಿ ಹತ್ರ ನಿಂದು ಊಟ ಆಯ್ತಾ ಅಂತ. ಅವನು ಊಟ ಮಾಡದೇ ಇದ್ರೆ ನನಗೇನು ಅಂತ ಇರೋ ಊಟನೂ ನಾಯಿಗೆ ಹಾಕ್ತಾ ಇದ್ದಾಳೆ ನೋಡು. ಶಾಂಭವಿ ಭುವಿಯನ್ನು ತೋರಿಸಿದಾಗ ಭುವಿ ಊಟ ಹಾಕಿ ಒಳಬರುತ್ತಿದ್ದಳು. ಯಾಕೆ ಭುವಿ ವೇದಾಗೆ ಊಟ ಕೊಡದೆ ಈ ರೀತಿ ಮಾಡಿದ್ದು? ನೋಡು, ಅವನು ಹಸಿದುಕೊಂಡೇ ಮಲಗಬೇಕಾ ಈಗ? ನಾಟಕೀಯವಾಗಿ ನುಡಿದರು ಶಾಂಭವಿ. ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ನನಗೆ ತುಂಬ ಹಸಿವಾಗ್ತಾ ಇತ್ತು, ವೇದ ಹೇಳಿದಾಗ. ಸಾರಿ ವೇದ, ಇರು, ಏನಾದರೂ ಮಾಡ್ಕೊಂಡು ಬರ್ತೀನಿ. ಭುವಿ ಅಡುಗೆ ಕೋಣೆಗೆ ಹೊರಟಾಗ, ಅಗತ್ಯ ಇಲ್ಲ, ಬೇಡ ನನಗೆ, ಕೋಪದಿಂದಲೇ ಹೇಳಿ ಹೋದ ವೇದ. ಕಣ್ಣೀರು ಸುರಿಸಿದಳು ಭುವಿ. ಕರುಳು ಚುರುಕಂತಿದ್ಯಾ ಭುವಿ? ನಾನು ಹೀಗ್ಯಾಕೆ ಮಾಡಿದೆ ಗೊತ್ತಾ? ಆವತ್ತು ನನ್ನ ಮಗಳನ್ನು ಜೈಲಿಗೆ ಕಳಿಸೋವಾಗ ವೇದನ ಹತ್ರ ನಾನು ಕೇಳಿಕೊಂಡೆ, ಹೇಗಾದರೂ ಮಾಡಿ ಅವಳಿಗೆ ಶಿಕ್ಷೆ ಆಗದೇ ಇರೋ ಹಾಗೆ ಮಾಡು ಅಂತ. ಆದರೆ ಅವನು ನ್ಯಾಯ ನೀತಿ ಅಂತ ಡೈಲಾಗ್ ಹೊಡೆದು ಅನ್ವಿಗೆ ಶಿಕ್ಷೆ ಕೊಡಿಸಿದ. ಆಗ ನನಗೂ ಇದೇ ರೀತಿ ಕರುಳು ಚುರುಕಂದಿತ್ತು. ಅದನ್ನು ಇವತ್ತು ನೀವಿಬ್ಬರು ಅನುಭವಿಸಿ ಎಂದ ಶಾಂಭವಿ ನಗುತ್ತಾ ತಮ್ಮ ಕೋಣೆಗೆ ಹೋದರು. ಒಂದು ಗ್ಲಾಸ್ ಹಾಲನ್ನು ತೆಗೆದುಕೊಂಡು ವೇದನ ಬಳಿ ಓಡೋಡಿ ಬಂದಳು ಭುವಿ. ವೇದ, ತಗೋ ಈ ಹಾಲು ಕುಡಿ, ಹಾಲಿನ ಗ್ಲಾಸ್ ಮುಂದಿಟ್ಟು ಹೇಳಿದ್ದಳು ಭುವಿ. ನನಗೆ ಬೇಡ, ಜೋರಾಗಿ ಹೇಳಿದ್ದ ವೇದ. ಊಟನೂ ಮಾಡಿಲ್ಲ, ಈಗ ಹಾಲು ಬೇಡ ಅಂತಿದ್ದೀಯಾ? ಚಪಾತಿ ಮಾಡಿಕೊಡ್ಲಾ? ಭುವಿ ಹೇಳಿದಾಗ, ಅಮ್ಮ ತಾಯಿ, ನನ್ನ ಪಾಡಿಗೆ ನೆಮ್ಮದಿಯಾಗಿರೋಕೆ ಬಿಡು, ಸುಮ್ಮನೆ ತೊಂದರೆ ಕೊಡಬೇಡ ನನಗೆ ಎಂದ ವೇದ ಅವಳನ್ನು ಕೋಣೆಯಿಂದ ಹೊರಗಡೆ ಹಾಕಿ ಬಾಗಿಲು ಹಾಕಿಕೊಂಡ. ಜೋರಾಗಿ ಅತ್ತಳು ಭುವಿ. ರಾತ್ರಿ ನಿದ್ದೆಯನ್ನೇ ಮರೆತಿದ್ದ ವಿನು. ಆ ಬಾಸ್ ಬಗ್ಗೆ ಏನಾದರೂ ಕ್ಲೂ ಸಿಗಬಹುದಾ ಎಂದು ಧನಂಜಯ್ ಮನೆಯಲ್ಲಿ ಇಲ್ಲದನ್ನು ಖಾತ್ರಿಪಡಿಸಿ ಅವನ ಕೋಣೆಯತ್ತ ಬರುತ್ತಿದ್ದವನನ್ನು ಹಿಂಬಾಲಿಸಿ ಬಂದಿದ್ದಳು ಜಾನು. ಇನ್ನೇನು ಧನಂಜಯ್ ಕೋಣೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಪಕ್ಕದ ಕೋಣೆಗೆ ತಳ್ಳಿದಳು ಜಾನು. ಜೊತೆಗೆ ಅವಳು ಕೂಡ ಆ ಕೋಣೆಯೊಳಗೆ ಬಂದು ಬಾಗಿಲು ಅಡ್ಡ ಮಾಡಿದ್ದಳು. ಲೇ, ಯಾವಳೆ ನೀನು? ಯಾಕೆ ನನ್ನ ಹೀಗೆ ಕಾಡ್ತಿದ್ದೀಯಾ? ವಿನು ಕೋಪದಿಂದ ಕೇಳಿದ. ನೀನೆಲ್ಲಿ ಇರ್ತೀಯೋ ನಾನು ಅಲ್ಲೇ ಇರಬೇಕು ಅಲ್ವಾ ಎಂದಳು ಜಾನು. ಒಮ್ಮೆಲೆ ಬಾಗಿಲು ತೆರೆದ ಸದ್ದಾಯಿತು. ವಿನು ಜಾನು ಯಾರೆಂದು ಹಿಂದೆ ತಿರುಗಿ ನೋಡಿದಾಗ ಧನಂಜಯ್ ಮತ್ತು ವಿಜ್ಜಿ. ಸಿಕ್ಕಿಬಿದ್ದರಲ್ಲ ಎಂದು ಜೋರಾಗಿ ನಗುತ್ತಿದ್ದ ವಿಜ್ಜಿ, ಕೋಪದಿಂದ ನೋಡುತ್ತಿದ್ದ ಧನಂಜಯ್. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.